ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ರಾಜ್ಯದಲ್ಲಿ ಸದ್ಯ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಭರದಿಂದ ಸಾಗ್ತಾ ಇದೆ. ಈಗಾಗಲೇ ಬಹುತೇಕ ಮನೆಗಳಿಗೆ ಬಿಎಲ್ಒಗಳು ಭೇಟಿ ನೀಡಿದ್ದು ಫಾರ್ಮ್ ವಿತರಣೆ ಪೂರ್ಣಗೊಳ್ಳುವ ಹಂತಕ್ಕೆ ಬಂದಿದೆ. ಆದರೆ ಈ ಪ್ರಕ್ರಿಯೆಯ ಮಧ್ಯೆ ರಾಜ್ಯದ ಮತದಾರರಿಗೆ ಬೆಚ್ಚಿ ಬೀಳಿಸುವಂತ ಬಿಗ್ ಅಪ್ಡೇಟ್ ಒಂದು ಹೊರಬಿದ್ದಿದೆ. ಹೌದು, ರಾಜ್ಯದ ಮತದಾರರ ಪಟ್ಟಿಯಿಂದ ಬರೋಬ್ಬರಿ 47 ಲಕ್ಷ ಜನರ ಹೆಸರು ಡಿಲೀಟ್ ಆಗುವ ಸಾಧ್ಯತೆ ಇದೆ ಅಂತ ಸ್ವತಃ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಹೇಳಿದ್ದಾರೆ. ಹಾಗಾದ್ರೆ ಏಕಾಏಕಿ ಯಾಕೆ ಇಷ್ಟೊಂದು ಮತದಾರರ ಹೆಸರು ಪಟ್ಟಿಯಿಂದ ಕೈ ಬಿಡಲಾಗ್ತಾ ಇದೆ? ಇದರ ಹಿಂದಿರುವ ಆ 4 ಪ್ರಮುಖ ಕಾರಣಗಳು ಏನು? ಒಂದು ವೇಳೆ ನಿಮ್ಮ ಹೆಸರು ವೋಟರ್ ಲಿಸ್ಟ್ನಿಂದ ಡಿಲೀಟ್ ಆಗಿದ್ರೆ ನೀವು ಏನ್ ಮಾಡಬೇಕು? 2002ರ ಮತದಾರರ ಪಟ್ಟಿಯ ದಾಖಲೆ ಇಲ್ಲದಿದ್ರೂ ನಿಮ್ಮ ಹೆಸರು ಉಳಿಸಿಕೊಳ್ಳೋದು ಹೇಗೆ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ರಾಜ್ಯದ ವೋಟರ್ ಲಿಸ್ಟ್ನಿಂದ ಡಿಲೀಟ್ ಆಗುತ್ತಾ 47 ಲಕ್ಷ ಜನರ ಹೆಸರು. ಸ್ನೇಹಿತರೆ, ಕರ್ನಾಟಕದಲ್ಲಿ ಸದ್ಯ 5,54,00,000 ಅರ್ಹ ಮತದಾರರಿದ್ದಾರೆ. ಇದರಲ್ಲಿ 99.96% ಜನರಿಗೆ ಈಗಾಗಲೇ ಬಿಎಲ್ಒಗಳು ಮನೆಗೆ ತೆರಳಿ ಎನ್ಯುಮರೇಷನ್ ಫಾರ್ಮ್ ಅಂದ್ರೆ ಗಣತಿ ನಮೂನೆ ವಿತರಿಸಿದ್ದಾರೆ. ಆದರೆ ಈ ಫಾರ್ಮ್ ವಿತರಣೆ ಮತ್ತು ಪರಿಶೀಲನೆಯ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಬರೋಬ್ಬರಿ 47,02,000 ಮತದಾರರ ಬಗ್ಗೆ ಗೊಂದಲಗಳು ಇರೋದು ಪತ್ತೆಯಾಗಿದೆ. ಈ 47 ಲಕ್ಷ ಜನರ ಹೆಸರನ್ನ ASDDO ಅನ್ನೋ ಕ್ಯಾಟಗರಿಯಡಿಯಲ್ಲಿ ಗುರುತಿಸಲಾಗಿದೆ. ಹಾಗಾದ್ರೆ ಏನಿದು ASDDO? ಇದರಲ್ಲಿ ಪ್ರಮುಖವಾಗಿ 4 ವಿಧಗಳಿವೆ. ಎ ಅಂದ್ರೆ ಆಬ್ಸೆಂಟ್, ಅಂದ್ರೆ ವಿಳಾಸದಲ್ಲಿ ಪತ್ತೆಯಾಗದವರು. ಇವರ ಸಂಖ್ಯೆ ಸುಮಾರು 6,15,000 ಇದೆ. ಎಸ್ ಅಂದ್ರೆ ಶಿಫ್ಟೆಡ್, ಅಂದ್ರೆ ಮನೆ ಖಾಲಿ ಮಾಡಿ ಶಾಶ್ವತವಾಗಿ ಬೇರೆ ಕಡೆಗೆ ಸ್ಥಳಾಂತರಗೊಂಡವರು. ಇವರ ಸಂಖ್ಯೆಗೆ ಅತಿ ಹೆಚ್ಚು, ಬರೋಬ್ಬರಿ 27,67,000 ಜನರಿದ್ದಾರೆ. ಡಿ ಅಂದ್ರೆ ಡೆಡ್, ಅಂದ್ರೆ ಮೃತಪಟ್ಟಿರುವ ಮತದಾರರು. ಇವರು ಸುಮಾರು 10,20,000 ಜನರಿದ್ದಾರೆ. ಇನ್ನೊಂದು ಡಿ ಅಂದ್ರೆ ಡೂಪ್ಲಿಕೇಟ್, ಅಂದ್ರೆ ಒಬ್ಬರೇ ವ್ಯಕ್ತಿ 2 ಕಡೆ ಹೆಸರು ನೋಂದಾಯಿಸಿರೋದು. ಇವರ ಸಂಖ್ಯೆ ಕೂಡ ಸುಮಾರು 2.86 ಲಕ್ಷದಷ್ಟಿದೆ. ಓ ಅಂದ್ರೆ ಅದರ್ಸ್, ಮೇಲಿನ ಕಾರಣಗಳಲ್ಲದೆ ಇತರ ಕಾರಣಗಳಿಗೂ ಒಂದಿಷ್ಟು ಜನರನ್ನ ಈ ASDDO ಕ್ಯಾಟಗರಿ ಅಡಿಯಲ್ಲಿ ಗುರುತಿಸಲಾಗಿದೆ. ಹೀಗೆ ಈ 4 ಕ್ಯಾಟಗರಿ ಅಡಿಯಲ್ಲಿ ಗುರುತಿಸಲಾಗಿರುವ 47 ಲಕ್ಷ ಜನರ ಹೆಸರು ಬರುವ ಆಗಸ್ಟ್ 17ರಂದು ಪ್ರಕಟ ಆಗಲಿರುವ ಹೊಸ ಕರಡು ಮತದಾರರ ಪಟ್ಟಿಯಲ್ಲಿ ಇರೋದಿಲ್ಲ. ಈ 47 ಲಕ್ಷ ಜನರ ಪೈಕಿ ಅರ್ಧದಷ್ಟು ಅಂದ್ರೆ ಸುಮಾರು 25 ಲಕ್ಷ ಜನ ಕೇವಲ ನಮ್ಮ ಬೆಂಗಳೂರಿನಲ್ಲೇ ಇದ್ದಾರೆ ಅನ್ನೋದು ಇನ್ನೊಂದು ಅಚ್ಚರಿಯ ವಿಚಾರ. ಹಾಗಾದ್ರೆ ಈ 47 ಲಕ್ಷ ಜನರ ಹೆಸರು ಶಾಶ್ವತವಾಗಿ ಡಿಲೀಟ್ ಆಗತ್ತಾ? ಹಾಗೇನೂ ಇಲ್ಲ. ತಕ್ಷಣವೇ ಇವರ ಹೆಸರು ಡಿಲೀಟ್ ಆಗೋದಿಲ್ಲ. ಈ 47 ಲಕ್ಷ ಜನರ ಪಟ್ಟಿಯನ್ನ ಆಯಾ ಬೂತ್ ಮಟ್ಟದ ಏಜೆಂಟ್ಗಳು ಹಾಗೂ ರಾಜಕೀಯ ಪಕ್ಷಗಳ ಮುಖಂಡರಿಗೆ ನೀಡಿ ಕ್ರಾಸ್ ಚೆಕ್ ಮಾಡಿಸಲಾಗುತ್ತೆ. ಆ ನಂತರ ಚುನಾವಣಾಧಿಕಾರಿಗಳು ಪ್ರತಿಯೊಂದು ಪ್ರಕರಣವನ್ನು ಪರಿಶೀಲಿಸಿ ಅಂತಿಮ ನಿರ್ಧಾರ ಕೈಗೊಳ್ಳಲಿದ್ದಾರೆ. ಒಂದು ವೇಳೆ ನಿಮ್ಮ ಹೆಸರು ಬಿಟ್ಟು ಹೋಗಿದ್ರೆ ಏನ್ ಮಾಡಬೇಕು? ನೀವೇನಾದ್ರೂ ಮನೆ ಶಿಫ್ಟ್ ಆಗಿದ್ರೆ ಅಥವಾ ಬಿಎಲ್ಒಗಳು ಬಂದಾಗ ನೀವು ಮನೆಯಲ್ಲಿ ಇಲ್ಲದ ಕಾರಣ ನಿಮ್ಮ ಹೆಸರು ಈ ಲಿಸ್ಟ್ನಲ್ಲಿ ಸೇರಿ ಹೋಗಿದ್ರೆ ಆತಂಕ ಪಡೋ ಅಗತ್ಯ ಇಲ್ಲ. ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಹೇಳುವಂತೆ ಆಗಸ್ಟ್ 17ರಂದು ಕರಡು ಮತದಾರರ ಪಟ್ಟಿ ಬಿಡುಗಡೆಯಾದ ಬಳಿಕ ನಿಮ್ಮ ಹೆಸರಿಲ್ಲದಿದ್ರೆ ನೀವು ಅರ್ಜಿ ನಮೂನೆ 6 ಅಂದ್ರೆ ಫಾರ್ಮ್ ನಂಬರ್ 6 ಅನ್ನು ಸಲ್ಲಿಸುವ ಮೂಲಕ ನಿಮ್ಮ ಹೊಸ ವಿಳಾಸದಲ್ಲಿ ಮತ್ತೆ ನಿಮ್ಮ ಹೆಸರನ್ನ ಮತದಾರರ ಪಟ್ಟಿಗೆ ಸೇರಿಸಿಕೊಳ್ಳಬಹುದು. ಹಾಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೂ ಅವಕಾಶ ಇರುತ್ತೆ. 2002ರ ಪಟ್ಟಿಯ ದಾಖಲೆ ಇಲ್ಲದಿದ್ರೆ ಏನ್ ಮಾಡಬೇಕು? ಈ ಇಡೀ SIR ಪ್ರಕ್ರಿಯೆಯಲ್ಲಿ ನಿಮ್ಗೊಂದು ಮಹತ್ವದ ಅನುಮಾನ ಕಾಡ್ತಾ ಇರಬಹುದು. ಅದೇನು ಅಂದ್ರೆ 2002ರ ಪಟ್ಟಿಯಲ್ಲಿ ಹೆಸರಿಲ್ಲದೆ ಇದ್ರೆ ಏನ್ ಮಾಡಬೇಕು ಅನ್ನೋದು. ಸ್ನೇಹಿತರೆ, SIR ಪ್ರಕ್ರಿಯೆಯ ಮುಖ್ಯ ಉದ್ದೇಶವೇ ಈಗ ಇರುವ ಮತದಾರರನ್ನ 2002ರ ಮತದಾರರ ಪಟ್ಟಿಯೊಂದಿಗೆ ಮ್ಯಾಪಿಂಗ್ ಮಾಡೋದು. ರಾಜ್ಯದಲ್ಲಿ ಈಗಾಗಲೇ 91.61% ಜನರ ಮ್ಯಾಪಿಂಗ್ ಪೂರ್ಣಗೊಂಡಿದೆ. ಆದ್ರೆ 2002ರ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ದಾಖಲೆ ಇಲ್ಲದಿದ್ರೆ ಏನ್ ಮಾಡಬೇಕು? ಅದಕ್ಕೂ ಪರಿಹಾರ ಇದೆ. ಒಂದು ವೇಳೆ ನಿಮ್ಮ ಹತ್ತಿರ 2002ರ ದಾಖಲೆ ಇಲ್ಲದೇ ಇದ್ರೆ ಎನ್ಯುಮರೇಷನ್ ಫಾರ್ಮ್ನ ಕೊನೆಯ ಕಾಲಂನಲ್ಲಿ ನಿಮ್ಮ ವೈಯಕ್ತಿಕ ವಿವರಗಳನ್ನು ಭರ್ತಿ ಮಾಡಿ ಬಿಎಲ್ಒಗಳಿಗೆ ಸಲ್ಲಿಸಬೇಕು. ಆಗವೂ ನಿಮ್ಮ ಹೆಸರು ಕರಡು ಪಟ್ಟಿಯಲ್ಲಿ ಉಳಿದುಕೊಳ್ಳುತ್ತೆ. ಆದರೆ ಕರಡು ಪಟ್ಟಿ ಬಿಡುಗಡೆಯಾದ ನಂತರ ಚುನಾವಣಾಧಿಕಾರಿ ನಿಮಗೆ ಒಂದು ನೋಟಿಸ್ ಕಳಿಸ್ತಾರೆ. ಆ ನೋಟಿಸ್ ಬಂದಾಗ ನೀವು ನಿಮ್ಮ ದಾಖಲೆಗಳನ್ನು ಅಂದ್ರೆ ಉದಾಹರಣೆಗೆ ರೇಷನ್ ಕಾರ್ಡ್, ಆಧಾರ್ ಅಥವಾ ಹೊಸದಾಗಿ ಜಾರಿಯಾಗ್ತಾ ಇರುವ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ತೆಗೆದುಕೊಂಡು ಹೋಗಿ ಉತ್ತರ ನೀಡಬೇಕಾಗತ್ತೆ.
ಆ ನಂತರವಷ್ಟೇ ನಿಮ್ಮ ಹೆಸರು ಅಂತಿಮ ಪಟ್ಟಿಯಲ್ಲಿ ಅಂದರೆ ಅಕ್ಟೋಬರ್ 19ರಂದು ಬಿಡುಗಡೆಯಾಗಲಿರುವ ಪಟ್ಟಿಯಲ್ಲಿ ಉಳಿಯಲಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, ರಾಜ್ಯದಲ್ಲಿ ಯಾವೊಬ್ಬ ಅರ್ಹ ಮತದಾರನು ಪಟ್ಟಿಯಿಂದ ಹೊರಗುಳಿಬಾರದು, ಹಾಗೆ ಯಾವೊಬ್ಬ ನಕಲಿ ಮತದಾರನು ಪಟ್ಟಿಯಲ್ಲಿ ಇರಬಾರ್ದು ಅನ್ನೋದೇ ಈ ಬೃಹತ್ ಕಾರ್ಯಾಚರಣೆಯ ಮುಖ್ಯ ಉದ್ದೇಶ. ಹೀಗಾಗಿ ಪ್ರಜಾಪ್ರಭುತ್ವದ ಈ ಹಬ್ಬಕ್ಕೆ ನೀವು ಎಲ್ಲರೂ ಸಹಕರಿಸೋಣ. ನೀವಿನ್ನೂ ಫಾರ್ಮ್ ಸಬ್ಮಿಟ್ ಮಾಡಿಲ್ಲ ಅಂದರೆ ಆಗಸ್ಟ್ 8ರವರೆಗೆ ಸಮಯಾವಕಾಶ ಇದೆ. ಆದಷ್ಟು ಬೇಗ ಮಾಹಿತಿಯನ್ನು ನೀಡಿ. ಈ ಬಗ್ಗೆ ನೀವೇನು ಹೇಳ್ತೀರಿ? 47 ಲಕ್ಷ ಜನರ ಹೆಸರು ಡಿಲೀಟ್ ಆಗ್ತಾ ಇರೋದು ಸರಿನಾ? BLOಗಳು ನಿಮ್ಮ ಮನೆಗೂ ಬಂದು ಫಾರ್ಮ್ ಕಲೆಕ್ಟ್ ಮಾಡಿದ್ದಾರಾ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಮಾಹಿತಿ ಹಂಚಿಕೊಳ್ಳಿ. ಈ ಉಪಯುಕ್ತ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬರಿಗೂ ವಿಶೇಷವಾಗಿ ನಿಮ್ಮ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಈ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.